ಬರ್ತಿರೋದ್ರಿಂದ ಮತ್ತಷ್ಟು ಪ್ರಾಜೆಕ್ಟ್ಗಳಿಗೆ ಒಂದು ಮನ್ನಣೆ ಸಿಗುತ್ತೆ ಅನ್ಸುತ್ತೆ ರಾಜ್ಯದಲ್ಲಿ. ಯಾಕಂದರೆ ಇನ್ನೂ 4-5 ಫೇಸ್ಗಳು ಉಳ್ಕೊಂಡಿದೆ. ಮೆಟ್ರೋದು, ರೈಲ್ವೆ ಪ್ರಾಜೆಕ್ಟ್ಗಳು ಬಾಕಿ ಉಳ್ಕೊಂಡಿವೆ, ಸಾಕಷ್ಟು ಕನೆಕ್ಟಿವಿಟಿ. ಈಗ ಬೆಳಗಾಂ ಮತ್ತು ಬೆಂಗಳೂರಿಗೆ ಒಂದೇ ಫೇಸ್ಗೂ ಕೂಡ ಇವತ್ತು ಥರ್ಡ್ ಫೇಸ್ನ ಮೆಟ್ರೋ ಲೈನ್ಗೂ ಕೂಡ ಇವತ್ತು ಮುದ್ಲಿ ಪೂಜೆ ಇವತ್ತು ಆಗ್ತಾ ಇದೆ. ಅಂದರೆ 3ನೇ ಹಂತಕ್ಕೂ ಕೂಡ ಇವತ್ತು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳ ಅವರ ಅಪೇಕ್ಷೆಯೂ ಕೂಡ ಇವತ್ತು ಬೆಂಗಳೂರು ಅಂತ ಹೇಳಿದ್ರೆ ಇಡೀ ಗ್ಲೋಬಲ್ ಸಿಟಿ ಇವತ್ತು ಜಗತ್ತಿನಾದ್ಯಂತ ಇವತ್ತು ಬೆಂಗಳೂರು ಇವತ್ತು ಗುರುತಿಸ್ತಾರೆ. ಮತ್ತು ಇವತ್ತು IT ಹಬ್ ಇವತ್ತು. ಹಾಗಾಗಿ ಸಹಜವಾಗಿಯೇ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಕರೀತಾರೆ, ಮೆಟ್ರೋ ಒಳಗೊಂಡಂತೆ ಎಲ್ಲವೂ ಕೂಡ ವೇಗದಲ್ಲಿ ಆಗಬೇಕು, ಕಾರ್ಯಕ್ರಮ ಯೋಜನೆಗಳು ಪೂರ್ಣಗೊಳ್ಳಬೇಕು ಅನ್ನೋ ಅಪೇಕ್ಷೆ ಪ್ರಧಾನಮಂತ್ರಿಗಳಿಗೂ ಕೂಡ ಇದೆ. ಅದು ರಾಜ್ಯ ಸರ್ಕಾರದ್ದು ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಕ್ರೆಡಿಟನ್ನು ತಗೊಳ್ಳೋದನ್ನು ಬಿಟ್ಟು ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತೇಳಿದ್ದು ಅವರು ಕೂಡ ಗಮನಿಸಬೇಕು. ಅದನ್ನು ಹೆಚ್ಚು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ, ಆ ಸಂದರ್ಭವೂ ಅಲ್ಲ. ಇವತ್ತು ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಇಚ್ಛಾಶಕ್ತಿಯಿಂದ ಇವತ್ತು ನಮ್ಮ ಮೆಟ್ರೋ ಲೋಕಾರ್ಪಣೆ ಆಗ್ತದೆ. ಬೆಂಗಳೂರಿನ ಟ್ರಾಫಿಕ್ ಸರ್ ವರ್ಲ್ಡ್ ವೈಡ್ ನೋನ್ ಇರೋವಂಥ ವಿಷಯ. ಹಾಗಾಗಿ ಈ ಮೆಟ್ರೋ ಪ್ರಾಜೆಕ್ಟ್ಗಳು ಬೆಂಗಳೂರಿನ ಟ್ರಾಫಿಕ್ನ ಈಸ್ ಮಾಡೋದಕ್ಕೆ ಎಷ್ಟೊಂದು ಅನುಕೂಲ ಮಾಡಿಕೊಡುತ್ತೆ ಅಂತ. ಇಲ್ಲ, ಮೆಟ್ರೋ ಲೈನು ಖಂಡಿತ ಇದು ಬೆಂಗಳೂರು ಟ್ರಾಫಿಕ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಖಂಡಿತ ಅದು ಉಪಯೋಗ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಹಿಂದಿನಿಂದಲೂ ಕೂಡ ಯಾವ್ಯಾವ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ನಡೆಸಿದೆ, ಒಂದು ದೂರದೃಷ್ಟಿತ್ವ ಇಟ್ಕೊಂಡು ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ. ಉದಾಹರಣೆಗೆ ಹೇಳ್ತೇನೆ, ಇವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 40 ವರ್ಷದಿಂದ ಆಗಿರ್ತಕ್ಕಂಥದ್ದು, ಇದೇ ಇತ್ತೀಚೆಗೆ 10-15 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಆದರೆ ಇವತ್ತಿಗೂ ಕೂಡ ಮೆಟ್ರೋ ಕನೆಕ್ಟಿವಿಟಿ ಆಗಿಲ್ಲ ಅಂತ ಹೇಳಿದ್ರೆ ಇದು ಇಲ್ಲಿ ಆಡಳಿತ ವೈಫಲ್ಯವೇ. ಹಾಗಾಗಿ ನಾನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಬೆಂಗಳೂರು ಮಹಾನಗರಕ್ಕೆ ಯಾವ ವೇಗದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು ಆಗಬೇಕಾಗಿತ್ತು ಆ ವೇಗ ಪಡೆದುಕೊಂಡಿಲ್ಲ. ಈಗ ಮೋದಿಯವರ ಒಂದು ಇಚ್ಛಾಶಕ್ತಿ, ಅವರು ಕೂಡ ಬೆಂಗಳೂರು ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿರ್ತಕ್ಕಂಥ ವೇಗದಲ್ಲಿ